ವೆಲ್ಕಮ್ ಟು KM ಶೈನ್ಸ್. ಆಫ್ಘಾನಿಸ್ತಾನ್ ಸ್ಟೈಲಲ್ಲಿ ಚಿಕನ್ ಟಿಕ್ಕಾ ಮಾಡೋಣ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನೋಡೋಣ. ಮೊದಲಿಗೆ ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್ನು 1/4 kg ತೊಗೊಂಡಿದ್ದೀನಿ. ಅಡುಗೆ ಎಣ್ಣೆ ಮತ್ತು ಗೋಡಂಬಿ ಪೇಸ್ಟು, ಜೀರಾ ಪೌಡರು, ಮೊಸರು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸು ಪುಡಿ ಮತ್ತು ಲೆಮನ್ ಜ್ಯೂಸ್. ಗೋಡಂಬಿ ಪೇಸ್ಟ್ ಅಂದ್ಬಿಟ್ಟು ಇನ್ನೆಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಅಂತ ತೊಗೊಂಡು ಬಂದಿದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಟೀ ಸ್ಪೂನ್ ಮೊಸರು, ಕಾಲು ಸ್ಪೂನ್ ಮೆಣಸಿನ ಪುಡಿ, ಲೆಮನ್ ಜ್ಯೂಸ್ ಅರ್ಧ ಟೀ ಸ್ಪೂನ್ ಲೆಮನ್ ಜ್ಯೂಸ್, ಕಾಲು ಸ್ಪೂನ್ ಉಪ್ಪು, 1 ಸ್ಪೂನ್ ಅಡುಗೆ ಎಣ್ಣೆ. ಇದನ್ನು ಕಲಿಸ್ಕೊಳ್ಳೋಣ ಚೆನ್ನಾಗಿ. 1 ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. 1 ಅವರ್ ಮ್ಯಾರಿನೇಟ್ ಆಗಲಿ. ಮ್ಯಾರಿನೇಟ್ ಆಗಿದೆ. ಈಗ ಆವಾಗ ಉಳಿದಿರುವಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲೆಮನ್ ಜ್ಯೂಸು, ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್, ಜೀರಿಗೆ, ಗೋಡಂಬಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇದೇ ಮೇನ್ ಇಂಪಾರ್ಟೆಂಟು. ಮೊಸರು, ಒಂದು ಸ್ಪೂನ್ ಆಯಿಲ್, ಉಪ್ಪು ಅವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೆಶ್ ಕ್ರೀಮ್ ಅರ್ಧ ಟೀ ಸ್ಪೂನ್ ಫ್ರೆಶ್ ಕ್ರೀಮ್. ಈಗ ಇದನ್ನು ಕಲಿಸ್ಕೊಂಡ್ಬಿಟ್ಟು ಈಗ ಒಂದು 10 ನಿಮಿಷ ಇಟ್ಬಿಟ್ಟು ಫ್ರೈ ಮಾಡೋದು. ಹತ್ತು ನಿಮಿಷ ಮ್ಯಾರಿನೇಟ್ ಆಗಲಿ. ಮತ್ತು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಮೊಸರು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ರೆಡಿಯಾಗಿದೆ. ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಳ್ಳೋಣ. ಈಗ ಸಿಗಿಸ್ಕೊಳ್ಳೋಣ. ಅದಕ್ಕೆ ಒಂದು ಸ್ಟಿಕ್ ತಗೊಂಡು ಇವಾಗ ಕಾದಿದೆ. ಬಟರ್ನ ಹಾಕೋಣ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆಗಲಿ.
ಈಗ ಇನ್ನೊಂದು ಸೈಡು ಫ್ರೈ ಆಗಲಿ. ಕ್ಲೋಸ್ ಮಾಡಿ. ಇವಾಗಿದೆ, ರೆಡಿಯಾಗಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಚಿಕನ್ ಟಿಕ್ಕಾ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋಂದಿಗೆ ಭೇಟಿಯಾಗೋಣ. ಬಾಯ್.